ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಕರ್ನಾಟಕ ಸಾಂಸ್ಕೃತಿಕ ಕೇಂದ್ರ ಕಲ್ಯಾಣ್ ಇದರ 23ನೇ ವಾರ್ಷಿಕೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ನವೆಂಬರ್ 9ರಂದು ಕಲ್ಯಾಣ್ನ ಶ್ರೀಮತಿ ಗಿರಿಜಾ ಪಯ್ಯಾಡೆ ಸಭಾಗೃಹದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲಿಗೆ ಸಂಘದ ಗೌರವ ಅಧ್ಯಕ್ಷೆ ಜ್ಯೋತಿ ಪ್ರಕಾಶ್ ಕುಂಟಿನಿ, ಅಧ್ಯಕ್ಷ ಪ್ರಕಾಶ್ ಕುಂಟಿನಿ ಮತ್ತು ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಹಾರವನ್ನು ಅರ್ಪಣೆಗೈದು ದೀಪ ಬೆಳಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. लोकदर्शकम् अनायकैकनायकम् विनाशिते भदैत्यकम् नमाशुभाशुनाशकम् नमामि तं विनायकम् अनायकैकनायकम् विनाशिते भदैत्यकम् नमाशुभाशुनाशकम् नमामि तं विनायकम् ಸಾಂಸ್ಕೃತಿಕ ಕಾರ್ಯಕ್ರಮದ ನಂತರ ಅಧ್ಯಕ್ಷರಾದ ಪ್ರಕಾಶ್ ಕುಂಠಿನಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಗೌರವಾನ್ವಿತ ಅತಿಥಿ ಅಭ್ಯಾಗತರು, ಅಧ್ಯಕ್ಷರು, ಪದಾಧಿಕಾರಿಗಳು ಜತೆ ಸೇರಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಶ್ರೀಮತಿ ಮೂಕಾಂಬಿಕಾ ಪ್ರಕಾಶ್ ಶೆಟ್ಟಿ ಅವರು ಪ್ರಾರ್ಥನೆ ಸಲ್ಲಿಸಿದರು. ಸಂಸ್ಥೆಯ ಮಹಿಳಾ ಸದಸ್ಯರು ಕನ್ನಡದ ಹೆಮ್ಮೆಯ ನಾಡಗೀತೆಯನ್ನು ಹಾಡಿ ಕನ್ನಡಾಂಬೆಗೆ ನಮನ ಸಲ್ಲಿಸಿದರು. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಈಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಗೌರವ ಅಧ್ಯಕ್ಷೆ ಜ್ಯೋತಿ ಪ್ರಕಾಶ್ ಕುಂಠಿನಿ ಅವರು ಎಲ್ಲ ಅತಿಥಿ ಗಣ್ಯರನ್ನು ಮತ್ತು ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಎಸ್ ನಾಯಕ್ ಅವರು ಸಂಸ್ಥೆಯ ವಾರ್ಷಿಕ ವರದಿಯನ್ನು ಸಭೆಯ ಮುಂದಿಟ್ಟರು. ನಮ್ಮ ಸಂಸ್ಥೆ 2001ರಲ್ಲಿ ಆರಂಭವಾಯಿತು. ಹಲವಾರು ಹಿರಿಯ ಭಾಷಾ ಪ್ರೇಮಿಗಳ ಶ್ರಮ ಮತ್ತು ಸಂಘಟನೆ ಮತ್ತು ಆರ್ಥಿಕ ಸಹಾಯದ ಫಲವಾಗಿ ಇವತ್ತು ಮುಂಬಯಿಯ ಹೊರನಾಡು ಕನ್ನಡ ಸಂಸ್ಥೆಗಳಲ್ಲಿ ನಮ್ಮ ಕನ್ನಡ ಸಾಂಸ್ಕೃತಿಕ ಕೇಂದ್ರ ಒಂದು ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದೆ. ಅದರಲ್ಲಿ ಹಲವಾರು ಹಿರಿಯರ ಶ್ರಮ ಇದೆ. ಈ ಒಬ್ಬ ಹಿರಿಯರು ನಾವು ಈ ವರ್ಷ ಒಂದು 2 ಹಿರಿಯರು ನಾವು ಸನ್ಮಾನ ಮಾಡಬೇಕಂತ ಅಂದ್ಕೊಂಡಿದ್ವಿ. ಆದರೆ ಅದೇನೋ ಕಾರಣಾಂತರಗಳಿಂದ ಆಗಲಿಲ್ಲ. ಅದರಲ್ಲಿ ಒಬ್ಬ ಸದಸ್ಯರು VM ಕಾಂಚನ್ ಅವರು ನಮ್ಮನ್ನು ಇತ್ತೀಚೆಗೆ ಆಗಲಿದ್ರು. ಅದು ನಾವು ಮಾಡಿದ್ರೆ ಎಡವಟ್ಟಾಗ್ತಿದ್ದೇನೋ ಅಂತ ಕೆಲವರು ಅನಿಸಿದ್ರೆ, ನಾನು ಒಂದು ಬೇಂದವಾದಂಥ ಯೋಚನೆ ಮಾಡಿದಾಗ ನಾವು ಸನ್ಮಾನ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ರೆ ಇನ್ನೊಂದು 4 ದಿನ ಆ ಖುಷಿಯಲ್ಲಿ ಬದುಕ್ತಾ ಇದ್ರೇನೋ ಅನ್ನೋ ಒಂದು ಅನಿಸ್ತು ನನಗೆ. ಅಂದರೆ ನಾವು ನಮ್ಮ ಹಿರಿಯರನ್ನ ಆ ಪ್ರಾಯದಲ್ಲಿ ಅವರಿಗೆ ನಾವು ಗೌರವ ಕೊಟ್ಟು, ಮನೆಯಲ್ಲಿ ಕೂಡ ಇದ್ದವರಿಗೆ ಹಿರಿಯರಿಗೆ ನಾವು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ರೆ, ಒಂದು ಒಳ್ಳೆ ಮಾತಾಡಿದರೆ ಅವರು ಇನ್ನೂ 4 ವರ್ಷ ಬದುಕ್ತಾರೆ ಅಂತ ಹೇಳ್ತಾ ನಾವು ಎಲ್ಲರೂ ಅವರಿಗೆ ಗೌರವ ಕೊಡೋಣ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಕುಮುದಾ ಡಿ ಶೆಟ್ಟಿ ಅವರು ತಮ್ಮ ವಿಭಾಗದ ವರದಿಯನ್ನು ಪ್ರಸ್ತುತಪಡಿಸಿದರು. ದಿನಾಂಕ 23/1/25 ಗುರುವಾರದಂದು ಮಹಿಳಾ ವಿಭಾಗದ ವತಿಯಿಂದ ಅರಶಿನ ಕುಂಕುಮ ಕಾರ್ಯಕ್ರಮವು ಚಿಕ್ಕದಾಗಿ, ಚೊಕ್ಕವಾಗಿ ಮತ್ತು ಸುಂದರವಾಗಿ ಛಾಯಾಕಿರಣ ಮಾಸಪತ್ರಿಕೆ ಕಚೇರಿಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕ್ವಿಜ್ ಸ್ಪರ್ಧೆ, ರಸಪ್ರಶ್ನೆ, ದಾರದಲ್ಲಿ ಮಣಿಕೋಣಿಸುವ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು.
ನಮ್ಮ ಮಹಿಳಾ ವಿಭಾಗದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು 14/3/27ನೇ ಭಾನುವಾರ ಲೋಕ್ಗ್ರಾಮಿನ ಲೋಕ ಫೆಡರೇಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು. ಬಹಳಷ್ಟು ಮಂದಿ ಮಹಿಳಾ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಹಿಳೆಯರಿಗಾಗಿ ಸಂಗೀತಗೋಷ್ಠಿ, ಆಶುಭಾಷಣ, ಸೋಲೋ ನೃತ್ಯ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಆಶುಭಾಷಣ ಸ್ಪರ್ಧೆಯಲ್ಲಿ ವೇದಾವತಿ ಭಟ್, ಗಾಯತ್ರಿ ನಾಗೇಶ್, ಸವಿತಾ ಸಿಂದಗಿ, ವಸಂತ ಚಂದ್ರಶೇಖರ್ ಮತ್ತು ಶಾರದಾ ಅಂಬೇಸಂಗೆ ಭಾಗವಹಿಸಿದ್ದರು. ಸೋಲೋ ನೃತ್ಯ ಸ್ಪರ್ಧೆಯಲ್ಲಿ ಹಿರಿಯರಾದ ಪ್ರತಿಭಾ ವೈದ್ಯ ಮೇಡಮ್, ಅರುಣಾ ಮೇಸ್ತಾ, ಅಂಕಿತಾ ಹೊಸನಗರ ಮತ್ತು ವಿದ್ಯಾ ಬಂಗೇರ ಭಾಗವಹಿಸಿದ್ದರು. ಸಂಸ್ಥೆಯ ಮಹತ್ವದ ಕಲ್ಯಾಣ ಕಸ್ತೂರಿ ಕಲಾ ಪ್ರಶಸ್ತಿ 2025 ಹೆಸರಾಂತ ಸಂಗೀತ ಕಲಾವಿದೆ ಶ್ರೀಮತಿ ಆಶಾ ಉಮೇಶ್ ನಾಯಕ್ ಅವರಿಗೆ ಡಾಕ್ಟರ್ ಆರ್.ಕೆ. ಶೆಟ್ಟಿ ಪ್ರಾಯೋಜಿತ ನಗದು ಗೌರವ ನಿಧಿ ನೀಡಿ ಸನ್ಮಾನಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದ ಶ್ರೀಮತಿ ಆಶಾ ಉಮೇಶ್ ನಾಯಕ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಸಂಸ್ಥೆಯ 23ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನನ್ನನ್ನು ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಿದ್ದೀರಿ. ಇದಕ್ಕಾಗಿ ನಾನು ತುಂಬು ಹೃದಯದಿಂದ ವಂದಿಸುತ್ತಿದ್ದೇನೆ ಹಾಗೂ ಆಭಾರಿಯಾಗಿದ್ದೇನೆ. ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನನ್ನ ಇನ್ನೊಮ್ಮೆ ವಂದನೆಗಳು. ಕಲ್ಯಾಣ ಎಲ್ಲ ಸಂಘ ಸಂಸ್ಥೆಗಳು ನನ್ನ ಸಂಗೀತಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಿವೆ. ಯಾವುದೇ ಒಂದು ವ್ಯಕ್ತಿ ಬೆಳೆಯಬೇಕಾದರೆ ಆ ವ್ಯಕ್ತಿಗೆ ಪ್ರೋತ್ಸಾಹ ಅಗತ್ಯ. ಅದೇ ರೀತಿ ಇಂದು ನನ್ನನ್ನು ಕರೆದು ಗೌರವಿಸಿದ್ದೀರಿ. ನನ್ನ ಸಂಗೀತ ಪ್ರೇಮಕ್ಕೆ ತಾಯಿ ಶಾರದೆಗೆ ಕೊಟ್ಟ ಗೌರವ ಎಂದು ನಾನು ಮನಪೂರ್ವಕವಾಗಿ ಭಾವಿಸುತ್ತಿದ್ದೇನೆ. ಕನ್ನಡ ಸಾಂಸ್ಕೃತಿಕ ಹಲವಾರು ವರ್ಷಗಳಿಂದ ತನ್ನ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಹೆಸರುವಾಸಿಯಾಗಿದೆ. ಪ್ರಕಾಶ್ ಸರ್ ಹಾಗೂ ಜ್ಯೋತಿ ಮೇಡಮ್ ಇವರ ಕಾರ್ಯವೈಖರಿ ತುಂಬ ಚೆನ್ನಾಗಿದೆ. ಒಂದು ಸಂಸ್ಥೆಗೆ ಪ್ರಗತಿ ಪೂರ್ವದತ್ತ ನಡೆಸಲು ಹೇಗೆ ಮನತುಂಬಿ ಕಾರ್ಯನಿರ್ವಹಿಸುತ್ತಾರೆ, ಹಾಗೆ ಅವರಿಗೆ ಅವರ ಸಹಧರ್ಮಿಣಿ ಜ್ಯೋತಿ ಮೇಡಮ್ ಕೂಡ ಸಹಕರಿಸುತ್ತಾರೆ. ಈ ಸಂಸ್ಥೆ ಇನ್ನೂ ಅಭಿವೃದ್ಧಿ ಪಥದತ್ತ ಸಾಗಲಿ. ದೇವಿ ಮೂಕಾಂಬಿಕೆ ಈ ಸಂಸ್ಥೆಯ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕೆಲಸಗಳನ್ನು ನೆರವೇರಿಸಲಿ ಎಂದು ನಾನು ಹಾರೈಸುತ್ತಿದ್ದೇನೆ. ಸಂಸ್ಥೆಯ ಹಿರಿಯ ಸದಸ್ಯರಾದ ಶ್ರೀ ಕೆ ಲಕ್ಷ್ಮೀನಾರಾಯಣ್ ಸಾಮಗ, ಶ್ರೀಮತಿ ವನಜಾ ಡಿ ಶೆಟ್ಟಿ ಮತ್ತು ಮಾಜಿ ಉಪಾಧ್ಯಕ್ಷ ಶ್ರೀ ರವೀಂದ್ರ ವೈ ಶೆಟ್ಟಿ ಅವರಿಗೆ ಶಾಲು, ಹಾರ, ಪೇಟ ಮತ್ತು ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಎಲ್ಲರೂ ಸಂದರ್ಭೋಚಿತವಾಗಿ ಮಾತನಾಡಿ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿದರು. ಹಿರಿಯರಾದ ನಮ್ಮನ್ನು ಸನ್ಮಾನಿಸಿದ್ದಾರೆ. ಅದಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಒಂದು ಸಂಸ್ಥೆಯನ್ನು ಮುಂದೆ ಮಾಡುವುದು ದೊಡ್ಡ ವಿಷಯ ಅಲ್ಲ. ಇದನ್ನು ಸಾಂಗವಾಗಿ ನೆರವೇರಿಸಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ಬರಬೇಕಂಥದ್ದು ಒಂದು ಸಾಹಸದ ಒಂದು ಕೆಲಸ. ಆದ್ದರಿಂದ ಜ್ಯೋತಿ ಎನ್ನುವಂತಹ ಒಂದು ಬೆಳಕು ಅದು ಬೆಳಬೇಕಾದರೆ, ಬೆಳಕಿನ ಪ್ರಕಾಶವನ್ನು ನೀಡಬೇಕಾದರೆ ಅದಕ್ಕೆ ಪ್ರೋತ್ಸಾಹಕರ ಒಂದು ಸೇರೆ ಎಂಬಂತಹ ಒಂದು ಪ್ರೋತ್ಸಾಹ ಬೇಕಾಗ್ತದೆ. ಆದ್ದರಿಂದ ಈ ಕಲ್ಯಾಣ ನಗರದ ಹಾಗೂ ಅವರ ಅಭಿಮಾನಿಗಳು
ಎಲ್ಲರೂ ಅವರಿಗೆ ಬೇಕಾಗಿರತಕ್ಕಂತಹ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾದ ಒಂದು ಅನುಕೂಲತೆಯನ್ನು ಒದಗಿಸಿಕೊಟ್ಟು ಸಾಂಸ್ಕೃತಿಕ ಕಲಾ ಕೇಂದ್ರದಲ್ಲಿ ಒಳ್ಳೆಯ ವಿಚಾರದಲ್ಲಿ ಮುಂದೆ ಹೋಗತಕ್ಕಂಥ ಒಂದು ಪ್ರೋತ್ಸಾಹವನ್ನು ಒಳ್ಳೆಯ ರೀತಿಯಲ್ಲಿ ನೀಡಿದ್ದಾರೆ. ಇದು ಒಂದು ಸಂತೋಷದ ವಿಚಾರ. 2004ರಿಂದ ನಾನು ಈ ಸಂಸ್ಥೆಯೊಟ್ಟಿಗೆ ನಾನು ಇದ್ದೇನೆ. ನನ್ನಷ್ಟು ಆದಷ್ಟು ಕೆಲಸ ಮಾಡುತ್ತಾ ಇದ್ದೇನೆ. ಈಗ ಹೊಸದಾಗಿ ಈಗ ಪ್ರಕಾಶ್ ಕುಂಟಿನಿಯವರ ಅಧ್ಯಕ್ಷ ಸ್ಥಾನ ಮತ್ತು ಅವರ ಮಿಸಸ್ ಗೌರವ ಅಧ್ಯಕ್ಷರಾಗಿದ್ದಾರೆ. ಈ ವರ್ಷ ಅವರನ್ನು ಸೆಲೆಕ್ಟ್ ಮಾಡಲಾಗಿದೆ. ಅವರ ಕಾರ್ಯಚಟುವಟಿಕೆ ಅಂದರೆ ಈ ಕನ್ನಡ ಸಾಂಸ್ಕೃತಿಕ ಕೇಂದ್ರ ಇಷ್ಟು ಅಂದರೆ ಒಳ್ಳೆತನದಿಂದ ಒಂದು ಗಟ್ಟಿ ಸಂಸ್ಥೆಯಾಗಿ ಈಗ ಮೇಲೆ ಬಂದಿದೆ. ಈಗ ಇದರೊಟ್ಟಿಗೆ ಒಂದು ದೊಡ್ಡ ಮೊತ್ತವನ್ನು ಸಹ ಅವರು ಒಂದು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ಟಿದ್ದಾರೆ. ಮತ್ತೆ ಇನ್ನೂ ಸಹ ಅದನ್ನು ಈ ಸಲ ಸಹ ಅದನ್ನು ಒಟ್ಟಿಗೆ ಹಾಕಿ ಒಂದು ದೊಡ್ಡ ಮೊತ್ತವನ್ನು ಮಾಡಿ ಒಂದು ಆಫೀಸ್ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಅವರಿಗೆ ಎಲ್ಲರೂ ಸಹ ಒಂದು ಕೆಲಸ ಆಗಲಿ ಅಂತ ನಾವು ಶುಭ ಕೊಡ್ತಾ ಇದ್ದೇವೆ ಎಲ್ಲರಿಗೂ. ನನಗೆ ಕೇಂದ್ರದಿಂದ ಒಂದು ಸನ್ಮಾನ ಕೊಟ್ಟಿದ್ದಕ್ಕೆ ನಾನು ಎಲ್ಲರ ಚಿರಋಣಿಯಾಗಿದ್ದೇನೆ. ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇಷ್ಟು ಎಲ್ಲರ ಮಧ್ಯೆ ನನಗೊಂದು ಸನ್ಮಾನಿಸಲು ಸಿಕ್ಕಿದ್ದಕ್ಕೆ ಧನ್ಯವಾದ ಹೇಳುತ್ತಾ ಮತ್ತು ಕನ್ನಡ ಕಲಾಕೇಂದ್ರದ ಪ್ರಕಾಶ್ ಕುಂಟಿನಿ ಅವರಿಗೆ ಸಹ ಮತ್ತು ಗೌರವ ಅಧ್ಯಕ್ಷರಿಗೆ ಸಹ ನಾನು ವಂದಿಸಿ ಇದನ್ನು ಪ್ರಾರ್ಥನೆ. ಗೌರವಾನ್ವಿತ ಅತಿಥಿ ಅಭ್ಯಾಗತರುಗಳಾದ ಜಿಎಸ್ ಶೆಟ್ಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಭಾಂಡೂಪ್ ಮುಂಬೈ ಇದರ ಸಂಸ್ಥಾಪಕರಾದ ಶಂಕರ್ ಎ ಶೆಟ್ಟಿ, ಬಂಟರ ಸಂಘ ಮುಂಬೈ ಭಿವಂಡಿ ಬದ್ಲಾಪುರ್ ಪ್ರಾದೇಶಿಕ ಸಮಿತಿಯ ಮಾಜಿ ಕಾರ್ಯಾಧ್ಯಕ್ಷರಾದ ಸತೀಶ್ ಎನ್ ಶೆಟ್ಟಿ, ಬಂಟರ ಸಂಘ ಮುಂಬೈ ಸದಸ್ಯ ನೋಂದಾವಣೆ ಸಮಿತಿ ಕಾರ್ಯಾಧ್ಯಕ್ಷರಾದ ಅನಿಲ್ ಎಸ್ ಶೆಟ್ಟಿ ಮತ್ತು ಬಂಟರ ಸಂಘ ಮುಂಬೈ ಇದರ ರಸ್ತೆ ಸೌಂದರ್ಯಕರಣ ಸಮಿತಿಯ ಸಮನ್ವಯಕರಾದ ನ್ಯಾಯವಾದಿ ಸಂತೋಷ್ ಕುಮಾರ್ ಹೆಗಡೆ ಮಾತನಾಡುತ್ತಾ, ಕನ್ನಡ ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ, ಸಂಸ್ಥೆಯ ಕಾರ್ಯ ಸಾಧನೆಗಳ ಬಗ್ಗೆ ಮತ್ತು ಸಂಸ್ಥೆಯ ಸ್ವಂತದ ಕಚೇರಿ ಖರೀದಿ ಯೋಜನೆಗಾಗಿ ಸಂಸ್ಥೆಯ ಗೌರವ ಅಧ್ಯಕ್ಷೆ ಜ್ಯೋತಿ ಕುಂಟಿನಿ ಮತ್ತು ಅಧ್ಯಕ್ಷ ಪ್ರಕಾಶ್ ಕುಂಟಿನಿ ಈ ತನಕ ಸಂಗ್ರಹಿಸಿಟ್ಟ ಹಣದ ಬಗ್ಗೆ ಉಲ್ಲೇಖಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ, ಮುಂದಿನ ತಮ್ಮ ಯೋಜನೆಗಳಿಗೆ ನಮ್ಮೆಲ್ಲರ ಸಹಾಯದ ಹಸ್ತ ಖಂಡಿತ ಇದೆ ಎಂದು ಆಶ್ವಾಸನೆ ನೀಡಿದರು. ಕನ್ನಡ ಸಂಸ್ಕೃತಿ ಕೇಂದ್ರ ಕಲ್ಯಾಣ ಕಳೆದ 23 ವರ್ಷಗಳಿಂದ ನಿರಂತರ ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಕಲೆಯನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ಬಂದಿದ್ದ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಹೊರನಾಡು ಕನ್ನಡಿಗರ ವಿಶಿಷ್ಟ ಸಂಸ್ಥೆ. ಈ ಸಂಸ್ಥೆಯ ಬಗ್ಗೆ ಪತ್ರಿಕೆಗಳಿಂದ, ಮಾಧ್ಯಮಗಳಿಂದ ನಾನು ಹಲವಾರು ವರ್ಷಗಳಿಂದ ತಿಳಿದುಕೊಂಡಿದ್ದೇನೆ. ಮುಂಬೈ ಮಹಾನಗರ ಹೊರಗಿದ ಕನ್ನಡ ಭಾಷೆಯ ಉಳಿಸುವ ಈ ಸಂಸ್ಥೆ ಮಹಾ ಹತ್ತಿರದ ಕೊಡುಗೆಯನ್ನು ನೀಡಿದೆ. ಪ್ರಕಾಶ ಕುಂಟಿನವರು ಈ ನಗರದ ಹಿರಿಯ ಪತ್ರಿಕರಾಗಿದ್ದು ನಡುವೆ ಗಂಟಕವಾಗಿ ಪ್ರಸಿದ್ಧ ಪಡೆದರು. ಪ್ರಕಾಶ ಹೆಗಡೆ ಕುಂಟಿನಿ ಅವರು ಧರ್ಮ ಪತ್ನಿ ಶ್ರೀಮತಿ ಜ್ಯೋತಿ ಹೆಗಡೆಯವರು ಈ ಸಂಸ್ಥೆಯನ್ನು ಬೆಳೆಸುವುದರಲ್ಲಿ ಮಹಾ ಅತ್ಯಂತ ಪಾತ್ರವಿದೆ. ಜ್ಯೋತಿ ಅಕ್ಕನವರು ಹಲವು ವರ್ಷಗಳ ಕಾಲ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿ ಆಗಿದ್ದರು. ಈಗ 6 ವರ್ಷಗಳಿಂದ ಈ ಸಂಘದ ಅಧ್ಯಕ್ಷರಾಗಿದ್ದಾರೆ. ಇದೀಗ ಅವರ ಪತಿ ಪ್ರಕಾಶ್ ಹೆಗಡೆ ಕುಂಟಿನಿ ಅವರು ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಅಭಿಮಾನದ ವಿಷಯ. ಈ ಸಂಸ್ಥೆ 100 ವರ್ಷಗಳ ಕಾಲ ಬೆಳಗ್ಗೆ ನಮ್ಮ ಭಾಷೆ, ಸಂಸ್ಕೃತಿ, ಬೆಳಕನ್ನು ನೀಡುತ್ತಾ ಕಾರ್ಯ ನಿರಂತರವಾಗಿದೆ. ಹೊರನಾಡ ಹಲವಾರು ಸಂಸ್ಥೆಗಳಲ್ಲಿ ಒಂದಾದ ಈ ಸಂಸ್ಥೆ ಈ ಸಂಸ್ಥೆಯ ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯ, ಕಲೆ ಮತ್ತು ಸಮಾಜ ಸೇವೆಯಂತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಹೆಗ್ಗಳಿಕೆ ಪಡೆದಿದೆ. ಈ ಸಂಸ್ಥೆಯ ಕನ್ನಡದ ಕಂಪನ್ನು ಹರಡಲು ಪಟ್ಟಂತ ಶ್ರಮ ಸಾಧನೆಯೇ ಸರಿ. ಇಂದಿನ ದಿನದಲ್ಲಿ ನಮ್ಮ ಈ ಒಂದು ಕಲಿಕೆ ಮತ್ತು ಜ್ಞಾನಾರ್ಜನೆಗಾಗಿ ಭಾಷೆಯ ಯಾವುದೇ ಒಂದು ಇತಿಮಿತಿ ಇಲ್ಲ. ಆದರೂ ನಾವು ಕನ್ನಡಿಗರಾದ್ರಿಂದ
ಕನ್ನಡದಲ್ಲಿ ಒಂದು ವ್ಯವಹರಿಸಬೇಕೆಂದು ನನ್ನ ಕೇಳಿಕೆ. ಹಾಗೆಯೇ ಈ ಒಂದು ಮುಂಬೈ ಅಂದರೆ ಒಂದು ಎಲ್ಲರಿಗೂ ಒಂದು ಕ್ರಿಯಾಶೀಲರಿಗೆ ಒಂದು ತುಂಬ ಒಂದು ಅವಕಾಶವನ್ನು ಕೊಡುವಂಥ ಊರು. ಇಂತಹ ಒಂದು ಊರಿನಲ್ಲಿ ಈ ಕನ್ನಡವನ್ನು ಶ್ರೀಮಂತಗೊಳಿಸಲು ಈ ಸಂಸ್ಥೆಯ ಕಾರ್ಯವೈಖರಿ ಒಂದು ಶ್ಲಾಘನೀಯವೇ ಸರಿ. ಆದ್ದರಿಂದ ಈ ಸಂಸ್ಥೆಯ ಹಲವಾರು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ತಪ್ಪದೆ ನಡೆಸುತ್ತಾ ಬರುತ್ತಿದ್ದಾರೆ. ಅದರಲ್ಲಿ ಮುಂಚೆ ಎಲ್ಲ ಅಧ್ಯಕ್ಷರು ಮಾಡಿದ್ದಾರೆ. ಆದರೆ ಜ್ಯೋತಿ ಕುಂಟಿನಿ ಸರ್ ಆದ ನಂತರ ಅದು ಹಾಗೆ ಪ್ರಕಾಶ್ ಕುಂಟಿನಿ ಅವರ ಅಧ್ಯಕ್ಷತೆಯಲ್ಲಿ ಇನ್ನು ವೈಭವದಿಂದಲೇ ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿವೆ ಎನ್ನಲು ಬಹಳ ಸಂತೋಷವಾಗುತ್ತದೆ. ಇವರು ಈಗ ಕುಂಟಿನಿ ದಂಪತಿಗಳು ಬಹಳ ಒಂದು ಹೃದಯಪೂರ್ವಕವಾಗಿ ಈ ಸಂಸ್ಥೆಯನ್ನು ಮುಂದಕ್ಕೆ ಕೊಂಡೊಯ್ಯಲು ಶ್ರಮಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹೊರಗಿನ ಸಂಸ್ಥೆಗೆ ಹೋದಾಗ ನಮ್ಮ ಕೊಡುಗೆ ಮಾಡಬಹುದು ಅಧ್ಯಕ್ಷ ಹಿರಿಯರು ಎಂದು ಮೂಲ ಅಧ್ಯಕ್ಷ ಹಿರಿಯರಿದ್ದೇನೆ ಒಕ್ಕ ಅಗಲ ಪೂದರಿಂಚಿನ ಅಗಲ ಪೂದರ್ದ ಮತ್ತು ಈ ಸಂಸ್ಥೆ ಬರ್ ನಾವು ಏನು ಅಗತ್ಯ ಅಗಲ ಅಗಲ ಸಂಸ್ಥೆ ಅಂಚಾತಿ ಬಂದಾಗ ಭಾರಿ ಒಂದು ಎಡ್ಡೆ ಬಂದಾಗ ಅಗಲ ಸಂಸ್ಥೆಗೆ ಈತು ಮೋಕ ಮಾಡಬೇಕು ಕನ್ನಡ ಭಾಷಾ ಕನ್ನಡದ ರೀತಿ ಈತು ಪ್ರೀತಿ ಬಂದಾಗ ಅಗಲ ಸ್ವಂತ ಕಚೇರಿ ಅಗಲು ಅರಣ್ಯ ಆಗಲ್ಲ ಈ ಸಂಸ್ಥೆಗೆ ಅರ್ಪಣೆ ಅಂತ ಇಟ್ಟು ಯೂಸ್ ಮಾಡ್ಕೊಂಡಿದೆ. ಅಧ್ಯಕ್ಷರು ಬಂದಾಗ ಪತ್ರಕರ್ತೆ ಒಬ್ಬ ಸಮಾಜ ಸೇವಿಕರ ಒಂದು ಎಡ್ಡೆ ಜನ ಒಂದು ಎಡ್ಡೆ ನರ್ಮನಿ ಅರ್ನ ಕೆಲಸ ಬಂದಾಗ ಇಲ್ಲಿ ಕಲ್ಯಾಣ ನೋಡು ಕೂಡ ಜನಗಳು ಗೊತ್ತಿತ್ತಿಲ್ಲ ಕಡೆ ఒక ಅರ್ನ ಅಧ್ಯಕ್ಷರು ನೋಡು ಅರೆಗೊಂದು ಕನಸು ಬಂದಾಗ ಈ ಸಂಸ್ಥೆ ಗುరించి ಕಚೇರಿ ಆಗೋದು ನಾನು ಅಕ್ಕ ಮುಖಾಮಿ ಕಡೆ ಪ್ರಾರ್ಥನೆ ಮಾಡಿದ್ರೆ ಮುಖನೇ ಅನ್ನ ಅರ್ನ ಹೃದಯ ಇತ್ತಿನ ಈತಿನ ಆಶೆ ಉಂಟ ಪೂರ ಮಂತದ್ದು ಈ ಸಂಸ್ಥೆಗೆ ಒಂದು ಸ್ವಂತ ಕಚೇರಿ ಮತ್ತು ಹೋರಾಟ ఒక ಸಂಸ್ಥೆ ಬಂದಾಗ ಒಂದು ಅಧ್ಯಕ್ಷರ ಹತ್ರ ಒಬ್ಬರಿ ಪದಾಧಿಕಾರು ಐಟಾರ್ ನಡಪು ಮತ್ತು ಈ ಸಂಸ್ಥೆ ಇತ್ತಿನ ಪ್ರತಿ ಊರಿಲ್ಲ ಬೇರೆ ಸದಸ್ಯರು ಇಲ್ಲ ಆಗಲೇ ಈ ಸಂಸ್ಥೆ ಮುಂದೆ ಪ್ರಕಾಶ್ ಕುಂಟಿನಿ ಅವರು ಹಾಗೂ ಇದರ ಎಲ್ಲ ಪದಾಧಿಕಾರಿಗಳು 23 ವರ್ಷದಿಂದ ಈ ಕನ್ನಡ ಸಂಸ್ಥೆಯನ್ನು ಬೆಳೆಸಿ ಕಟ್ಟಿ ಇಷ್ಟು ಬಲಾಢ್ಯವಾದ ಒಂದು ಸಂಸ್ಥೆಯನ್ನು ಮಾಡಬೇಕಾದರೆ ಅದರ ಹಿಂದೆ ತುಂಬಾ ಕೆಲಸವಿದೆ. ಅದನ್ನು ನೀವು ಪರಿಗಣಿಸಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ಈ ಕರ್ನಾಟಕ ರಾಜ್ಯೋತ್ಸವವು ಇದೇ ನವೆಂಬರ್ 1 ತಾರೀಕು ಆಯಿತು, ಒಳ್ಳೆ ವಿಜೃಂಭಣೆಯಿಂದ ನಡೆಯಿತು. ಆದರೆ ಕನ್ನಡಿಗರು ನಾವು ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸುವುದಿಲ್ಲ. ಇಲ್ಲಿ ಕೂತವರು ಒಂದು ಕನ್ನಡ ಮಾಧ್ಯಮದ ಸ್ವಲ್ಪ ಜನ ಇಲ್ಲಿ ಕುಳಿತವರು ಬಿಟ್ಟರೆ ಎಲ್ಲರೂ ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂಗೆ ಹಾಕ್ತಾರೆ. ಬೇಕಾದ್ರೆ ದೇ ಗಾಟ್ ದ ಸ್ಕೋಪ್ ಆಫ್ ಎಂಪ್ಲಾಯ್ಮೆಂಟ್ ಇರುವುದಿಲ್ಲ. ಆದುದರಿಂದ ನಾನು ನಿಮ್ಮಲ್ಲಿ ಕೇಳುವುದೇನೆಂದರೆ ತಮ್ಮ ಮಕ್ಕಳನ್ನು ಕನ್ನಡ ಸರ್ಟಿಫೈಡ್ ಕೋರ್ಸ್ ಅನ್ನಾದರೂ ನಿಮ್ಮ ಈ ಕರ್ನಾಟಕ ಸಾಂಸ್ಕೃತಿಕ ಕೇಂದ್ರದ ಮುಖೇನವಾಗಿ 1, 2, 6, 3 ತಿಂಗಳಲ್ಲಿ ಅದನ್ನು ಕಲಿಯಬಹುದು. ಅದನ್ನು ನೀವು ಮಾಡಬೇಕು ಎಂದು ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಿದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಸ್ಥೆಯ ಬೆಳವಣಿಗೆಗೆ ತನು ಮನ ಧನದ ಸಹಕಾರ ನೀಡಿದ ಪ್ರಾಯೋಜಕರಿಗೆ ಶಾಲು ಹೊದಿಸಿ ಹೂ ಮತ್ತು ಸ್ಮರಣಿಕೆ ನೀಡಿ ಕೃತಜ್ಞತೆ ಸಲ್ಲಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಕುಂಟಿನಿ ಪ್ರಕಾಶ್ ಹೆಗಡೆ ಅವರು ಸಂಸ್ಥೆಯ ಸಾಧನೆ, ಮುಂದಿನ ಯೋಜನೆ ಮತ್ತು ಕನ್ನಡಿಗರ ಒಗ್ಗಟ್ಟಿನ ಕುರಿತು ಪ್ರೇರಣಾತ್ಮಕ ಭಾಷಣ ಮಾಡಿದರು. ಕನ್ನಡ ನಮ್ಮ ಭಾಷೆಗೆ ಸುಮಾರು 1500 ವರ್ಷಗಳ ಇತಿಹಾಸ ಇದೆ. 1500 ವರ್ಷಗಳ ಇತಿಹಾಸ ಇದೆ. ಆದರೆ ಇದರೊಟ್ಟಿಗೆ ಅವರು ಹೇಳಿದಂತೆ 8 ಜ್ಞಾನಪೀಠ ಪ್ರಶಸ್ತಿ ನಮಗೆ ದೊರಕಿದೆ. ಇದಕ್ಕೆ ಎಲ್ಲ ಎಷ್ಟು ಶ್ರಮ ಪಟ್ಟಿರ್ಬೋದು ನೀವು ಆಲೋಚನೆ ಮಾಡ್ಕೊಳ್ಳಿ. ಇವಾಗ ಏನಾಗದೆ ಅಂತ ಹೇಳಿದ್ರೆ ಖಾಲಿ ನವೆಂಬರ್ 2ಕ್ಕೆ ಮಾತ್ರ, ನವೆಂಬರ್ 2 ತಾರೀಕಿಗೆ ಇಲ್ಲಿದೆ, ಮತ್ತೆ ಕಾರ್ಯಕ್ರಮಕ್ಕೆ ಮಾತ್ರ ನಾವು ಸೀಮಿತ ಆಗಿದ್ದೇವೆ. ಈಗ ಆಗಬಾರದು. ಪ್ರತಿನಿತ್ಯ ನಾವು ಕನ್ನಡವನ್ನ ಅಟ್ಲೀಸ್ಟ್ ನಾವು ಕನ್ನಡವನ್ನ ಮನೆಯಲ್ಲಿ ಮಾತಾಡೋದಕ್ಕೆ ಇಚ್ಛೆ ಪಡಬೇಕು. ನಮ್ಮ ಭಾಷೆಯ ಬಗ್ಗೆ ನಮಗೆ ಪ್ರೀತಿ ಇಲ್ಲದ ಅರ್ಥ ಆಗಿದೆ. ಈ ಮಕ್ಕಳಲ್ಲಿ ನಾವು
ನಾವೇನೋ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದೇವೆ. ಮಕ್ಕಳಲ್ಲಿ ನಾವು ಮನೆಯಲ್ಲಿ ಯಾಕೆ ಮಾತಾಡಬಾರ್ದು ಕನ್ನಡದಲ್ಲಿ ಅಥವಾ ತುಳುವಿನಲ್ಲಿ ಅಥವಾ ಕೊಂಕಣಿಯಲ್ಲಿ? ಒಂದು ಮದರ್ ಟಂಗ್ ಅಂತ ಇದೆಯಾ, ಅದರ ಬಗ್ಗೆ ಪ್ರೇಮವನ್ನ ಹುಟ್ಟಿಸುವಂತ ಕೆಲಸ ನಾವು ಮಾಡಬೇಕು. ಇಲ್ದಿದ್ರೆ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಭಾಷೆ ಇಂಗ್ಲಿಷ್ ಬೇಕು, 100% ನಮಗೆ ಬೇಕು. ಖಾಲಿ ಇಂಗ್ಲಿಷ್ ಒಂದೇ ಆಗ್ತದೆ. ಇಂಗ್ಲಿಷ್ ಒಟ್ಟಿಗೆ ದೇಶದ ಎಷ್ಟು ಭಾಷೆಗಳನ್ನ ನಿಮಗೆ ಕಲಿಯಲಿಕ್ಕೆ ಸಾಧ್ಯ ಇದೆಯಾ ಅದನ್ನೆಲ್ಲ ಕಲಿತ್ರೆ ಒಳ್ಳೇದೇ, ಹಾಳಲ್ಲ ಅದು. ಭಾಷಾ ಪ್ರೇಮ ಇರಲಿ, ಭಾಷಾ ದ್ವೇಷ ಬೇಡ. ಈ ಮರಾಠಿ ರಸಿ ಈ ಬಯ್ಯಾನಿ ಕಲಿಬೇಡಿ. ಎಲ್ಲ ಭಾಷೆಯನ್ನ ನಾವು ಗೌರವಿಸಿ ಇನ್ನಿತರ ಭಾಷೆನ ನಮ್ಮ ಭಾಷೆಯ ಒಟ್ಟಿಗೆ ಇತರ ಭಾಷೆಗಳನ್ನ ಕಲಿಯುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕೆ ಕಲಿಯಲಿಕ್ಕೆ ಆಗುದಿಲ್ಲ? ಕಲಿಬೇಕು. ಉದಾಹರಣೆ ಹೇಳಿದ ನಾನು ಹರಿಶೆಟ್ಟರ್ನ ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ. ಬಹಳ ಆಶ್ಚರ್ಯ ಆಯ್ತು. ಅವರೇನು ಕ್ಲಾಸಿಗೆ ಹೋಗ್ಲಿಲ್ಲ, ಕಂಪ್ಯೂಟರ್ನಲ್ಲೇ ಹುಡುಕಿ ತೆಗೆದು ಕಲ್ತವರು. ಜೋರಾಗಿ ಒಂದ್ಸಲ ಅವರಿಗೆ ಬಹಳ ಖುಷಿ ಆಯ್ತು. 100% ಮಿಸ್ಟೇಕ್ಸ್ ಇದೆ, ಆದ್ರೆ ಉತ್ಸಾಹ ಇದೆಯಲ್ವಾ, ಅದೊಂದು ಕಲಿಬೇಕಂತ ಒಂದು ಚಾಲೆಂಜ್ ಇದೆಯಲ್ವಾ, ಇಟ್ಸ್ ಎ ಗ್ರೇಟ್. ಅದಕ್ಕೆ ಹೇಳಿದ ನಿಮಗೂ ತಾಕತ್ತು ಇದೆ. ಮಕ್ಕಳಲ್ಲಿ ನೀವು ಮಾತಾಡುವಾಗ, ಮನೆಯಲ್ಲಿ ಮಾತಾಡುವಾಗ ನಿಮ್ಮ ಭಾಷೆಯಲ್ಲಿ ಮಾತಾಡಿ, ಅದಕ್ಕೆ ಪ್ರೇರಣೆ ಕೊಡಿ ಅಂತ ಹೇಳ್ತಾ ಇದ್ದೇನೆ. ಆದ್ರೆ ಭಾಷೆಯಲ್ಲಿ ವ್ಯತ್ಯಾಸ ಇರಬಹುದು. ಉತ್ತರ ಕರ್ನಾಟಕದವರ ಭಾಷೆ ಬೇರೆ ಇರಬಹುದು, ದಕ್ಷಿಣ ಕನ್ನಡದವರ ಕನ್ನಡ ಭಾಷೆ ಬೇರೆ ಇರಬಹುದು, ಅಥವಾ ಬೇರೆ ಭಾಗದಲ್ಲಿ ಬೇರೆ ಬೇರೆ ಭಾಷೆ ಇರಬಹುದು. ಆದ್ರೆ ಎಲ್ಲರೂ ಕನ್ನಡಿಗರಲ್ವಾ? ನಾವೆಲ್ಲ ಕನ್ನಡಿಗರೇ. ಮನೆಯಲ್ಲಿ ತುಳು ಆಗಿರಲಿ ಅಥವಾ ಬೇರೆ ಬೇರೆ ಶೈಲಿಯ ಭಾಷೆ ಆಗಿರಲಿ, ಆದ್ರೆ ನಾವು ಕನ್ನಡಿಗರೆಂಬ ಆ ಭಾವನೆ ನಮ್ಮ ಜೊತೆ ಯಾವತ್ತೂ ಇರಬೇಕು ಅಂತ ನಾನು ಹೇಳ್ತೇನೆ. ನಮ್ಮೊಂದು ಯೋಜನೆ ಇದೆ. ಆ ಸಂಸ್ಥೆಗೆ ಇಷ್ಟವರೆಗೆ 23 ವರ್ಷಗಳಲ್ಲಿ ನಾವು ಆ ಸಂಸ್ಥೆಗೆ ಒಂದು ಕಚೇರಿ ಮಾಡಲಿಕ್ಕೆ ನಮ್ಮಿಂದ ಆಗಲಿಲ್ಲ. ನಾವೊಂದು 8 ವರ್ಷದಿಂದ ನಾವು ಈ ಸಂಸ್ಥೆಯಲ್ಲಿ ಸ್ವಲ್ಪ ನಿಕಟ ಸಂಪರ್ಕವನ್ನ ಇಟ್ಕೊಂಡವರು, ಸ್ವಲ್ಪ ಜವಾಬ್ದಾರಿಯನ್ನ ತಗೊಂಡವರು. ವೇದಿಕೆಯಲ್ಲಿ ಗೌರವ ಅಧ್ಯಕ್ಷೆ ಜ್ಯೋತಿ ಪಿ ಹೆಗಡೆ, ಉಪಾಧ್ಯಕ್ಷೆ ಸುಲೋಚನಾ ಜೆ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಎಸ್ ನಾಯಕ್, ಕೋಶಾಧಿಕಾರಿ ಧನಂಜಯ್ ಎಲ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಾಲ್ಗಾಂವ್, ಜೊತೆ ಕೋಶಾಧಿಕಾರಿ ಜಯರಾಮ್ ಬಿ ಹೆಗಡೆ ಹಾಗೂ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಕುಮುದಾ ಡಿ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಛಾಯಾಕಿರಣ ಮಾಸಪತ್ರಿಕೆಯ ಸಹ ಸಂಪಾದಕಿ ಶಾಲಿನಿ ಅಜೇಕಾರು ಅವರು ಅತಿಥಿಗಳನ್ನು ಪರಿಚಯಿಸಿ ಸನ್ಮಾನ ಪತ್ರ ವಾಚಿಸಿ ಸಭಾ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಿರೂಪಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಿಸಿದ ಸರೋಜಾ ಅಮಾತಿ ಪ್ರಶಸ್ತಿ ಪತ್ರವನ್ನು ವಾಚಿಸಿದರು. ಸನ್ಮಾನಿತ ಶ್ರೀ ಲಕ್ಷ್ಮೀನಾರಾಯಣ್ ಸಾಮಗ ಅವರನ್ನು ಜೊತೆ ಕೋಶಾಧಿಕಾರಿ ಜಯರಾಮ್ ಹೆಗಡೆ ಪರಿಚಯಿಸಿದರು. ಪ್ರಾಯೋಜಕರ ಮತ್ತು ವಿಶೇಷ ಆಮಂತ್ರಿತ ಗಣ್ಯರ ಹೆಸರುಗಳನ್ನು ವಾಚಿಸಿದರು. ಎಲ್ಲರಿಗೂ ಅಧ್ಯಕ್ಷರು ಹೂಗುಚ್ಛ ನೀಡಿ ಗೌರವಿಸಿದರು. ಕೋಶಾಧಿಕಾರಿ ಧನಂಜಯ್ ಶೆಟ್ಟಿ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಂಡಿತು. ಒಟ್ಟಾರೆ ಕನ್ನಡ ಸಾಂಸ್ಕೃತಿಕ ಕೇಂದ್ರದ ಈ ವಾರ್ಷಿಕೋತ್ಸವ ಮತ್ತು ರಾಜ್ಯೋತ್ಸವವು ಕನ್ನಡದ ಕಾಯಕದ ಹೆಗ್ಗುರುತಾಗಿ ಮೂಡಿಬಂದಿತು. ಮೊದಲಿಗೆ ಸಂಸ್ಥೆಯ ಸದಸ್ಯರು, ಅಂಬರ್ನಾಥ್ ನಗರ ಪಾಲಿಕೆ ಕನ್ನಡ ಮಾಧ್ಯಮ ಶಾಲಾ ಮಕ್ಕಳು, ಚಿಣ್ಣರ ಬಿಂಬದ ಪುಟಾಣಿಗಳು ಮತ್ತು ಅಮಿತಾ ಕಲಾಮಂದಿರ ಮೀರಾ ರೋಡ್ ಇವರಿಂದ ವಿಶೇಷ ಆಕರ್ಷಕ ನೃತ್ಯ ವೈಭವ ನಡೆಯಿತು. ಎಲ್ಲರಿಗೂ ಸಂಜೆ ಶಾನ್ಗ್ರಿಲಾ ರೆಸಾರ್ಟ್ ಆ್ಯಂಡ್ ವಾಟರ್ ಪಾರ್ಕ್ ಪಾಡ್ಗಾ ಇವರ ವತಿಯಿಂದ ರಾತ್ರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಧನಂಜಯ್ ಪೂಜಾರಿ ಜೊತೆ ಇನ್ನಂಜೆ ಜೈರಾಮ್, ಮುಂಬೈ ನ್ಯೂಸ್. ಚಂದ್ರಮೌಳಿ
ಮೆಹಬೂಬಾ
ನಿಮಗೆ ನಮ್ಮ ವಂದನೆ. ನಿಮ್ಮೊಡನಿದೆ